ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾರಮ್ಮ ಸ್ವರೂಪ, ಇಲ್ಲಿರೋಳ್ ನಿನ್ನ ಮಗಳ ಇಲ್ಲ ಬೇರೆ ತಾಯಿ ಹೆತ್ತ ಮಗಳ? ಅವಳು ನಾನ್ ಹೆತ್ತ ಮಗಳು. ಮತ್ತೆ ಇನ್ಯಾರಿಗೂ ಹುಡ್ದ ಹಾಗೆ ನನ್ನ ಅಮ್ಮನ್ ನೋಡ್ದೆ, ನನ್ನ ಅಮ್ಮ ಸಿಕ್ಕಿದ್ಲು ಅಂತ ನಮ್ ಮುಂದೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ನಿತ್ಯ ನೋಡ್ದೆ ಅಂದಿದ್ದು, ಸಿಕ್ಕಿದ್ಲು ಅಂದಿದ್ದು ಈ ಅಮ್ಮನ್ನ. ಇವರು ಕೇರಳದಮ್ಮ, ಮನುಷ್ಯನ ರೂಪದಲ್ಲಿರೋ ಮಹಿಮೆ ಇರೋ ದೇವತೆ. ಇವ್ರನ್ನ ನೋಡಿದ್ರೆ ಹಗ್ ಮಾಡ್ಕೊಂಡ್ರೆ ಕಷ್ಟ ಕಳ್ದು ಹೋಗಿ ಸಂತೋಷವಾಗಿರ್ತಾರೆ ಅಂತ ಒಂದು ನಂಬಿಕೆ. ಮೊನ್ನೆ ಕೇರಳಕ್ಕೆ ಹೋದಾಗ ಈ ಅಮ್ಮನ್ನ ನೋಡ್ಬೇಕು ಅಂತ ಅನ್ಕೊಂಡ್ರು ಅವಳಿಗಾಗ್ಲಿಲ್ಲ. ಈಗ ಅವರು ಇಲ್ಲಿಗೆ ಬಂದಿದ್ದಾರೆ. ಜೈಗೂ ತನಗೂ ಮಧ್ಯ ಮತ್ತೆ ಮನಸ್ತಾಪ ಬರಬಾರ್ದು ಅಂತ, ತಾವಿಬ್ರು ಯಾವಾಗ್ಲೂ ಸಂತೋಷವಾಗಿ ಒಂದಾಗಿರ್ಬೇಕು ಅಂತ ನಿತ್ಯ ಈ ಅಮ್ಮನ್ನ ನೋಡ್ಕೊಂಡ್ ಬಂದ್ಲು. ಆ ಸಂತೋಷನ ನಿಮ್ ಜೊತೆ ಹಂಚ್ಕೊಂಡ್ಲು. ಇದು ನಡೆದಿದ್ದು. ಇಷ್ಟು ಮಾತ್ರಕ್ಕೆ ನಿತ್ಯನ ಅಪಾರ್ಥ ಮಾಡ್ಕೋತೀರಾ? ಅವಳನ್ನ ಅನುಮಾನಿಸ್ತೀರಾ? ಪೊಲೀಸ್ ಕರೆಸ್ತೀನಿ ಅಂತ ಅವಮಾನ ಮಾಡ್ತೀರಾ? ಈ ಮನೆ ಸೊಸೆಗೆ ನೀವು ಕೊಡೋ ಗೌರವ ಇದೇನಾ? ಹೇಳಿ ಅಜ್ಜಿ. ತಪ್ಪಾಗೋಯ್ತಮ್ಮ, ನಮ್ ಚಂದ್ರಿಕಾ ಆತ್ರ ಪಟ್ಬಿಟ್ಲು. ಏನಾದ್ರೂ ಹೇಳೋ ಮೊದ್ಲು ಯೋಚನೆ ಮಾಡಿ ಹೇಳಿ. ಅವಳೇನ್ ಈ ಮನೆ ಕೆಲಸದವಳಲ್ಲ. ಈ ರೂಪ ಮಗಳು, ಈ ಮನೆ ಸೊಸೆ. ನಿತ್ಯಾಗೂ ಮಾನ ಮರ್ಯಾದೆ ಎಲ್ಲ ಇದೆ. ಅವಳ ಗೌರವ ಕಾಪಾಡ್ಬೇಕಾಗಿರೋ ನೀವೇ ಮಾತಿಗೆ ಆರೋಪ ಮಾಡ್ತಾ ಅವಮಾನ ಮಾಡೋದು ಒಳ್ಳೆ ಪದ್ಧತಿ ಅಲ್ಲ. ಅವ್ರ ಪರವಾಗಿ ನಾನ್ ಕ್ಷಮಾಪಣೆ ಕೇಳ್ತೀನಿ. ಇನ್ನೊಂದ್ಸಲ ಹೀಗಾಗಲ್ಲ. ನನ್ ನಿತ್ಯ ಅಂದ್ರೆ ಮೊದ್ಲಿಂದನೂ ಇವ್ರಿಗಾಗಲ್ಲ. ಪ್ರತಿ ಸಲ ಇಂಥ ಮಾತು ಹೇಳ್ತಾನೆ ಬಂದಿದ್ದಾರೆ. ಮತ್ತೆ ಇದು ರಿಪೀಟ್ ಆಗ್ಬಾರ್ದು. ಇದು ರಿಕ್ವೆಸ್ಟ್ ಅಲ್ಲ, ವಾರ್ನಿಂಗ್. ಸಾರಿ ಆಂಟಿ, ನನ್ನ ಅತ್ತೆ ಮಾವ ನಿತ್ಯನಿಗೆ ಹಾಗೆ ಮಾತಾಡಬಾರ್ದಾಗಿತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈ ಮನೇಲಿ ಯಾರೇ ಹೇಗೆ ಇದ್ರು ನಿತ್ಯಾಗೆ ನೀನ್ ಸಪೋರ್ಟ್ ಆಗಿರ್ಬೇಕು ಜೈ. ಅವಳು ಯಾರೋ ಕೆಲಸದವಳಲ್ಲ, ನಿನ್ ಹೆಂಡ್ತಿ. ಈ ಮನೇಲಿ ನೀನ್ ಹೇಗೋ ನಿತ್ಯಾಗೂ ಅಂಥ ಟ್ರೀಟ್ಮೆಂಟೇ ಸಿಗ್ಬೇಕು. ನನ್ನ ನಿತ್ಯ ಗೌರವಕ್ಕೆ ಏನೇ ಚಿಕ್ಕ ಕೊರತೆ ಆದ್ರೂ ನಾನ್ ಸಹಿಸಲ್ಲ. ನಿತ್ಯ ನಮ್ ಸೊಸೆ ಅಲ್ಲ ಅತ್ಗೆ, ನಮ್ ಮಗಳು. ಇದೊಂದ್ಸಲ ನಮ್ಮನ್ ಕ್ಷಮಿಸ್ಬಿಡಿ. ನಿಮ್ಮಿಂದ ಈ ಮನೆಯವರೆಲ್ಲ ತಲೆ ತಗ್ಸೋ ಹಾಗಾಗೋಯ್ತು. ಇನ್ನಾದ್ರೂ ಬಾಯಿನ ಹದ್ಬಸ್ತಲ್ಲಿಟ್ಕೊಳ್ಳಿ. ಓಕೆ ಆಂಟಿ, ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಟ್ಬಿಡ್ತೀನಿ. ಬಾ ನಾಣಿ. ಸರಿ ಸರ್. ನಿತ್ಯ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಇಲ್ಬಾ. ಏನ್ ಗಂಗಾ ಇದು? ಯಾಕೆ ಹಾಗೆ ಮಾಡ್ದೆ? ಸಾರಿ ಮೇಡಮ್, ನಮ್ಮಮ್ಮನ್ನ ನೋಡಿರೋ ಎಕ್ಸೈಟ್ಮೆಂಟಲ್ಲಿ. ಅರ್ಥ ಆಯ್ತು ಗಂಗಾ. ನೀನು ಹೇಗೇನಾದರೂ ತಪ್ಪು ಮಾಡ್ತೀಯ ಅಂತ ಭಯ ಪಟ್ಕೊಂಡೆ ನೀನು ಹಿಂದೆ ಬಂದೆ. ಅಂದ್ಕೊಂಡು ಹಾಗೆ ಮಾಡಿದೆ ನೋಡು. ಅಮ್ಮನ್ನ ನೋಡಿರೋ ಆನಂದಕ್ಕೆ ನಾನೇ ಮರ್ತ್ಬಿಟ್ಟೆ ಮೇಡಮ್. ಕ್ಷಣಕ್ಕೆ ನಾನೇನು ಮಾತಾಡಿದ್ನೋ ನನಗೆ ತಿಳಿಲಿಲ್ಲ. ಯಾರೋ ಮಾಯೆ ಮಾಡ್ದ ಹಾಗಿತ್ತು. ಅದನ್ನ ವಾತ್ಸಲ್ಯ ಅಂತಾರೆ ಗಂಗಾ.
ತಾಯಿ ಮಗು ಮಧ್ಯ ಇರೋ ದೊಡ್ಡ ಸಂಬಂಧ ಅದು. ಕೆಲವು ಸಲ ಫೀಲಿಂಗ್ಸ್ನ ಮುಚ್ಚಿಡ್ಬೇಕಾಗತ್ತೆ. ಹೊರಗೆ ಹೇಳ್ಕೋಬೇಕು ಅಂತ ಎಷ್ಟು ಅನ್ಸಿದ್ರು ಮಾತು ಹೊರಗೆ ಬರಬಾರ್ದು, ಮನಸ್ಸಲ್ಲೇ ಇಟ್ಕೋಬೇಕು. ನಮ್ಗೆ ಯಾವುದೋ ನಿಜ ಗೊತ್ತಿರಬಹುದು. ಆ ನಿಜ ಒಳ್ಳೇದಕ್ಕೆ ದಾರಿ ಆಗಬಹುದು, ಕೆಟ್ಟದಕ್ಕೂ ದಾರಿ ಆಗಬಹುದು. ಅಂಥ ಟೈಮಲ್ಲಿ ನಾವು ಮೌನವಾಗಿರಬೇಕು, ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಬೇಕು. ಇನ್ಯಾವತ್ತೂ ಹೀಗೆ ಮಾಡಬೇಡ, ಸರಿನಾ? ನಾನು ಬರ್ತೀನಿ. ಥ್ಯಾಂಕ್ ಯು ಮೇಡಮ್. ಇನ್ನು ಮುಂದೆ ನಮ್ಮ ಮಧ್ಯ ಥ್ಯಾಂಕ್ ಯು, ಸಾರಿ ಇರಬಾರ್ದು ಗಂಗಾ. ಅಷ್ಟೇ ಅಲ್ಲ, ನನ್ನ ಮೇಡಮ್ ಅನ್ನೋದು ಬಿಟ್ಟು ಮಾಮ್ ಅಂತ ಹೇಳು. ಅಮ್ಮ ಅಂತ ಕರೆದ್ರೆ ಇನ್ನೂ ಸಂತೋಷನೇ. ಹಾಗೆ ನಿನ್ನ ಫೋನಲ್ಲಿ ನನ್ನ ನಂಬರ್ನ ಮಾಮ್ ಅಂತ ಫೀಡ್ ಮಾಡ್ಕೊ. ಬರ್ತೀನಿ. ಬರ್ತೀನಿ ಸರ್. ಗುಡ್ ನೈಟ್. ಗುಡ್ ನೈಟ್ ಅಲ್ಲ ಸರ್, ಫಸ್ಟ್ ನೈಟ್ ಅಂತ ಹೇಳು ನಾಣಿ. ಫಸ್ಟ್ ನೈಟ್ ನಾಳೆ ಅಲ್ವಾ ಸರ್? ನಾಣಿ, ಟುಡೇ ಟುಮಾರೋ ಆಗೋದು ಯಾವಾಗ? ಈ ರಾತ್ರಿ ಕಳೆದು ನಾಳೆ ಬೆಳಗ್ಗೆ ಆದ್ರೆ ನಾಳೆ ಆಗತ್ತೆ ಸರ್. ಯು ಆರ್ ರಾಂಗ್. ಇವಾಗ ಡೇಟ್ ಎಷ್ಟು? 12th ಸರ್. ಈಗ ಟೈಮ್ ಎಷ್ಟು? 9:30. ಕರೆಕ್ಟಾಗಿ ಹೇಳು. ಕರೆಕ್ಟ್ ಅಂದ್ರೆ 9:30 ಸರ್. ಕರೆಕ್ಟ್ ಟೈಮ್ ಹೇಳು ನಾಣಿ. ಕರೆಕ್ಟ್ ಟೈಮು ಅಂದ್ರೆ ಸೆಕೆಂಡ್ ಚೇಂಜ್ ಆಗ್ತಿರುತ್ತಲ್ಲ ಸರ್? ನಾನು ಹೇಳಿದ್ದು ಚೇಂಜಿಂಗ್ ಸೆಕೆಂಡ್ಸ್ ಬಗ್ಗೆ ಅಲ್ಲ, ಟೈಮ್ ಬಗ್ಗೆ. ಇವಾಗ ಟೈಮ್ 9:30 PM. 12 ದಾಟಿದ್ಮೇಲೆ ಟೈಮ್ ಎಷ್ಟು? 12 ಸರ್. ಅಲ್ಲ, 12 AM. ಆಗ ಡೇಟ್ ಎಷ್ಟು? 12th ಸರ್. ನೋ, 13th. ರಾತ್ರಿ 12 ಗಂಟೆ ಆದ್ಮೇಲೆ PM AM ಆಗುತ್ತೆ. 12 o'clock 13 ಡೇಟಿಗೆ ಬರುತ್ತೆ. 12 ಗಂಟೆ ಆದ್ಮೇಲೆ ನಾಳೆ ಆಗುತ್ತೆ. ಸೊ ನನ್ನ ಫಸ್ಟ್ ನೈಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಇವಾಗ ಹೇಳು, ಗುಡ್ ನೈಟಾ ಫಸ್ಟ್ ನೈಟಾ ಅಂತ? ಈಗಿದು ಗುಡ್ ನೈಟೇ ಸರ್. ಫಸ್ಟ್ ನೈಟು ನಾಳೆ ರಾತ್ರಿ 9:45 ಸರ್. ನಾನು ಹೇಳಿರೋ ಟೈಮೇ ಫಸ್ಟ್ ನೈಟ್. ನೋಡ್ತಾ ಇರು. ನಿಮ್ ಕಾನ್ಸೆಪ್ಟ್ ನನಗೆ ಅರ್ಥ ಆಯ್ತು ಸರ್. ಕೆಲವು ಜನರು ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ ಉಪವಾಸ ಇರ್ತಾರೆ. ಅದೇ ರಾತ್ರಿ 12 ಗಂಟೆ ಆಗ್ತಿದ್ದಾಗೆ ಡೇಟ್ ಬದಲಾಯ್ತು ಅಂತ ಪ್ಲೇಟ್ ಇಟ್ಕೊಂಡು ಏನೇನೋ ತಿಂದ್ಕೊಂಡು ಎಣ್ಣೆ ಹೊಡಿತಾರೆ. ರಾಮ ರಾಮ, ನೀವು ಕೂಡ ಆ ದಾರಿಲೇ ಹೋಗ್ತಿದ್ದೀರಾ ಅಂದಂಗಾಯ್ತು. ಅಂದ್ರೆ 12 ಗಂಟೆ ದಾಟ್ತಿದ್ದಾಗೆ ಫಸ್ಟ್ ನೈಟ್ ಟೈಮು ಅನ್ಕೊಂಡಿದ್ದೀರಾ ಅಂದಂಗಾಯ್ತು. ಟೈಮ್ 12 ಆಯ್ತು. PM AM ಆಯ್ತು. ಡೇಟ್ ಕೂಡ ಬದಲಾಯ್ತು. ನನ್ನ ಪ್ಲಾನ್ನ ವರ್ಕೌಟ್ ಮಾಡಬೇಕು. ನಿತ್ಯ ಡಾರ್ಲಿಂಗ್, ಹೇಗಿದ್ರು ನೀನು ಅಜ್ಜಿ ರೂಮಲ್ಲಿ ಇರ್ತೀಯ ಅಂತ ನನಗೆ ಗೊತ್ತು. ಐ ಆಮ್ ಕಮಿಂಗ್. ಎಲ್ಲಿದ್ದಾಳೆ ಇವಳು? ಇದೇನು ರೂಮ್ ಓಪನ್ ಆಗೇ ಇದೆಯಲ್ಲ? ನಾನು ಬರ್ತೀನಿ ಅಂತ ಗೊತ್ತಿದ್ದೆ ನಿತ್ಯ ಪ್ಲೇಸ್ ಚೇಂಜ್ ಮಾಡಿದಾಳೆ. ಮೇ ಬಿ ಚಿಕ್ಕಮ್ಮನ ರೂಮಲ್ಲಿ ಇರ್ತಾಳೇನೋ.
ಮೈ ಡಿಯರ್ ನಿತ್ಯ, ಐ ಆಮ್ ಕಮಿಂಗ್. ಈ ರೂಮಲ್ಲಿ ಯಾರಿಲ್ವಲ್ಲ? ಅತ್ತೆ ಮಾವನ್ ರೂಮಲ್ಲಿ ಇರ್ಬೇಕು ಅನ್ಸುತ್ತೆ. ನನ್ ಬಂಗಾರ, ನಾನು ಬಂದೆ. ಯಾವ ರೂಮಲ್ಲೂ ಯಾರು ಇಲ್ವಲ್ಲ? ಒಂದು ವೇಳೆ 12 ದಾಟ್ತಿದ್ದ ಹಾಗೆ ಹೇಗೂ ನಾನು ಫಸ್ಟ್ ನೈಟ್ ಅಂತ ಹೇಳ್ತೀನಿ ಅಂತ ಎಲ್ರೂ ಸೆಕೆಂಡ್ ಶೋ ಸಿನಿಮಾಗೆ ಹೋದ್ರ? ಮತ್ತೆ ನಿತ್ಯ ಎಲ್ಲಿ ಹೋದ್ಲು? ಏ ಕಳ್ಳಿ, ಇಲ್ಲಿದ್ಯಾ? ನೀನು ಕೂಡ 12 ಗಂಟೆ ಆಗೋದನ್ನೇ ಕಾಯ್ತಾ ಇದೀಯಾ? ಅದಕ್ಕೆ ಎಲ್ರೂ ಕಳಿಸಿ ಒಬ್ಳೆ ಇಲ್ಲಿ ರೆಡಿ ಆಗಿದ್ಯಾ? ನನ್ ಬಂಗಾರ, ಬರ್ತೀನಿ. ಮೈ ಡಿಯರ್ ನಿತ್ಯ ಡಾರ್ಲಿಂಗ್, ಏನೋ ನಿದ್ದೆ ಮಾಡ್ದೆ ಕೆಳಗ್ ಬಂದಿದ್ಯಾ? ಅರ್ಧ ರಾತ್ರಿ. ನೀವೆಲ್ಲ ಏನ್ ಮಾಡ್ತಿದ್ದೀರಿ? ಎಲ್ಲಡಿಕೆ ತಿಂತಾ ಇದ್ದೀನಿ ಜೈ. ಆಗ್ಲೇ ಮಾಡಿರೋ ಡಿನ್ನರ್ ಸಾಕಾಗ್ಲಿಲ್ವಾ? ತಿಂದಿದ್ದು ಅರ್ಗೋದಕ್ಕೆ ಅಲ್ವೇನೋ ಇದನ್ ತಿನ್ನೋದು? ಮೊದಲು ನಿನ್ಗೇನ್ ಬೇಕು ಹೇಳು ಜೈ. ನಂಗ್ ನಿತ್ಯ ಬೇಕು. ಏನಪ್ಪ? ನೀರು ಬೇಕು, ನೀರು. ತಗೊಳ್ಳಿ ಯಜಮಾನ್ರೆ. ಎಲ್ರೂ ಸೇರಿ ಈ ಅರ್ಧ ರಾತ್ರಿ ನನ್ನ ಫೂಲ್ ಮಾಡ್ತಾ ಇದ್ದೀರ ಅಂತ ನಂಗೆ ಅರ್ಥ ಆಯ್ತು. ಈ ಕುತಂತ್ರಕ್ಕೆ ಸೂತ್ರಧಾರರು ಯಾರು? ಸ್ವಲ್ಪ ಹೊರಗೆ ಬರ್ತೀರಾ? ನಾನು ಅನ್ಕೊಂಡೆ ಇದು ನಿನ್ ಕೆಲ್ಸನೇ ಅಂತ ನಾನು ಅನ್ಕೊಂಡೆ. ನಂಬಿಕೆ ದ್ರೋಹಿ. ಮತ್ತೆ ನಾನು ಇಟ್ಟಿರೋ ಮುಹೂರ್ತನೇ ಚೇಂಜ್ ಮಾಡ್ತೀರಾ? ನಾಣಿ, ನೀನೇನಾದ್ರೂ ಯುಗಾಂತ್ಯಕ್ಕೆ ಮುಹೂರ್ತ ಇಟ್ಯಾ? ನಮ್ಮ ಆರಂಭಕ್ಕೆ ತಾನೇ ಮುಹೂರ್ತ ಇಟ್ಟಿದ್ದು. ಆದ್ರೂ ಯಾಕಿದೆಲ್ಲ? ಯಾಕಂದ್ರೆ ಫೈಲಲ್ಲಿ ಏನಾದ್ರೂ ಚಿಕ್ಕ ತಪ್ಪಾದ್ರೆ ನೀವು ಸುಮ್ನಿರ್ತೀರಾ? ನನ್ನನ್ನು ನೀವು ಬೈಯಲ್ವಾ? ಆಗಿದ್ಮೇಲೆ ನಾನಿಟ್ರ ಮುಹೂರ್ತ ನೀವು ಬಿಟ್ರೆ ನಾನ್ ಸುಮ್ನಿರ್ತೀನಾ? ಅದಕ್ಕೆ ಈ ಫಿಟ್ಟಿಂಗು. ಚಿಚಿ, ಮೀಟಿಂಗು ಅಂದೆ. ಏನ್ರಿ ಎಲೆ ತಿಂತೀರಾ? ಹೋಗ್ಲಿ, ಈ ಅಡ್ಕೆ ತಿನ್ರಿ. ತಿನ್ನಿ ಸರ್, ಮೇಡಮು ವಿಳ್ಳೆದೆಲೆ ಅಡಿಕೆ ಕೊಡ್ತಿದ್ದಾರೆ. ನಿನ್ನ ನಾನು PA ಅನ್ಕೊಂಡಿದ್ದೆ ನಾಣಿ. ದೊಡ್ಡ ಶತ್ರು ಅಂತ ಈಗ ಅರ್ಥ ಆಯ್ತು ನನಗೆ. ನಿನ್ ವಿಷಯ ಈಗಲ್ಲ, ನಾಳೆ ಆಫೀಸಲ್ಲಿ ನೋಡ್ಕೋತೀನಿ. ನಾಣಿಗೇನು ಅನ್ಬೇಡ ಕಣೋ. ಇನ್ನೊಂದು 10 ಗಂಟೆ ತಡ್ಕೋ, ನಿತ್ಯ ನಿನ್ಗೆ ಸ್ವಂತ ಆಗ್ತಾಳೆ. ಇಷ್ಟು ದಿನ ಕಾದಿರೋರ್ಗೆ ಇನ್ನೊಂದು ದಿನ ಕಾಯಕ್ಕಾಗಲ್ವಾ ನಿಮ್ಗೆ?
ನಿನ್ನ ನೈಟ್ ನೋಡ್ಕೋತೀನಿ ಕಣೆ. ನನಗೆ ತುಂಬ ಸಂತೋಷ ಆಗ್ತಿದ್ಯಮ್ಮ. ನಾನು ಜೀವಂತವಾಗಿರುವಾಗಲೇ ನಿಮಗೆ ಸತ್ಯ ಹೇಳ್ತೀನೋ ಇಲ್ವೋ, ಗಂಗಾನ ನಿಮ್ಮನ್ನ ಒಂದು ಮಾಡ್ತೀನೋ ಇಲ್ವೋ ಅಂತ ನಾನು ತುಂಬ ಭಯ ಪಡ್ತಾ ಇದ್ದೆ. ಆದರೆ ಆ ದೇವ್ರ ದಯೆಯಿಂದ ನಿಮ್ಮಿಬ್ಬರನ್ನೂ ಒಂದುಗೂಡಿಸ್ದೆ, ನಿಮ್ಮ ಮಕ್ಕಳನ್ನ ನಿಮ್ಮ ಹತ್ರನೇ ಸೇರಿಸ್ದೆ. ಇನ್ನು ನನ್ಗೇನಾದ್ರೂ ಪರವಾಗಿಲ್ಲ. ಹಾಗೆ ಹೇಳ್ಬೇಡ ತುಳಸಿ. ಗಂಗಾ ನಿನಗ್ ಕೂಡ ಮಗಳೇ. ನನಗಿಂತ ನೀನೇ ಹೆಚ್ಚು. ನಿಂಗೇನೂ ಆಗಲ್ಲ. ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಾನು ಗಂಗಾಗೆ ಮಾತು ಕೊಟ್ಟಿದ್ದೀನಿ. ಗಂಗಾಗೆ ನಿನ್ನ ಅವಶ್ಯಕತೆ ಇದೆ. ನನ್ನ ಆತಂಕ ಎಲ್ಲ ಗಂಗಾ ಬಗ್ಗೆನೇ ತುಳಸಿ. ಅವಳು ನನ್ನ ಮಗಳು ಅಂತ ನಿಜ ಗೊತ್ತಾದಾಗಿಂದ ಅವಳಿಗೆ ನಾನು ಮಾಡಿರೋ ದ್ರೋಹದ ಬಗ್ಗೆ ನೆನಪಾದ್ರೆ ತುಂಬ ನೋವಾಗತ್ತೆ ತುಳಸಿ. ಗಂಗಾ ಭವಿಷ್ಯ ಹೇಗಿರುತ್ತೋ ಅಂತ ಭಯ ಆಗ್ತಿದೆ. ಗಂಗಾಗೇನೂ ಆಗಲ್ಲಮ್ಮ. ಅವಳ ಮನಸ್ಸು ತುಂಬಾ ಒಳ್ಳೇದು. ಯಾವತ್ತೂ ಯಾರಿಗೂ ನೋವು ಕೊಡಲ್ಲ, ಯಾರ ಹತ್ರನೂ ಒಂದು ಮಾತು ಗಟ್ಟಿಯಾಗಿ ಮಾತಾಡ್ದವಳಲ್ಲ. ಅಂಥವಳಿಗೆ ಆ ದೇವರು ಅನ್ಯಾಯ ಮಾಡ್ತಾನ? ನಾನು ಮಾಡ್ತಿದ್ದೀನಲ್ಲ ತುಳಸಿ. ನಿತ್ಯಗೆ ಒಳ್ಳೇದಾಗ್ಲಿ ಅಂತ ಗಂಗಾನ ಬಲಿ ಕೊಡ್ತಿದ್ದೀನಿ. ಈಗ ಗಂಗಾನ ಹೇಗೆ ಕಾಪಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಹೆದರ್ಕೋಬೇಡಿ ಅಮ್ಮ. ದೇವರು ನಿಮ್ಮಿಂದ ಗಂಗಾನ ದೂರ ಮಾಡೋದೇ ಆಗಿದ್ದಿದ್ರೆ ನಿಮ್ಮಿಬ್ಬರನ್ನ ಮತ್ತೆ ಸೇರಿಸ್ತಾನೆ ಇರಲಿಲ್ಲ. ಅವನು ಏನೋ ಒಂದು ದಾರಿ ತೋರಿಸ್ತಾನೆ. ಗಂಗಾ ಅಂತ ಮಕ್ಕಳಿದ್ರೆ ಆ ದೇವ್ರಿಗೂ ಕೂಡ ತುಂಬಾ ಇಷ್ಟ ಆಗತ್ತಮ್ಮ. ಖಂಡಿತ ಅವಳನ್ನ ಅವನು ಕಾಪಾಡ್ತಾನೆ. ನಾನು ಆ ಆಸೆಲಿ ಇದ್ದೀನಿ ತುಳಸಿ. ಹೇಗಾದ್ರೂ ಗಂಗಾನ ಬದುಕಿಸ್ಕೋಬೇಕು. ಅದಕ್ಕೋಸ್ಕರ ಏನಾದ್ರೂ ಮಾಡ್ತೀನಿ. ಯಾರ ಕಾಲಾದ್ರೂ ಹಿಡ್ಕೋತೀನಿ, ಯಾರ ಕುತ್ತಿಗೆನಾದ್ರೂ ಹಿಡಿತೀನಿ. ಹಾಗಾದ್ರೆ ಈಗಲೇ ನೀವು ಅವಳ ತಾಯಿ ಅಂತ ಹೇಳೋದು ಬೇಡ ಅಂತಂತೀರಾ? ಬೇಡ ತುಳಸಿ. ಈ ಗಂಡಾಂತರ ಕಳಿಯೋವರೆಗೂ ಆ ರಹಸ್ಯನ ನಮ್ಮಲ್ಲೇ ಇಟ್ಕೊಳ್ಳೋಣ. ನಿತ್ಯಾಗೂ ಕೂಡ ಗೊತ್ತಾಗ್ಬಾರ್ದು. ಗಂಗಾ ಗೊತ್ತಾದೆ ಪರಿಸ್ಥಿತಿ ಒಂಥರ, ನಿತ್ಯ ಗೊತ್ತಾದೆ ಪರಿಸ್ಥಿತಿ ಇನ್ನೊಂಥರ ಇರತ್ತೆ. ಅದಕ್ಕೆ ಇಬ್ರಿಗೂ ಹೇಳೋದು ಬೇಡ. ಸರಿನಮ್ಮ. ಆದ್ರೆ ಇವತ್ತೇ ಅವರಿಬ್ರು ಶೋಭನ, ಅದನ್ನ ಹೇಗ್ ತಡಿತೀರಾ? ನಾನೀಗ ಅಲ್ಲಿಗೆ ಹೋಗ್ತಿದ್ದೀನಿ. ಏನಾದ್ರೂ ಮಾಡಿ ತಡೆಯೋ ಪ್ರಯತ್ನ ಮಾಡ್ತೀನಿ. ಸ್ವಾಮಿ, ಈ ಸೂರ್ಯವಂಶದ ಮುಂದಿನ ತಲೆಮಾರಿಗೆ ಇವತ್ತು ಅಂಕುರಾರ್ಪಣೆ ನಡೀತಿದೆ. ಯಾವ ಆತಂಕ ಇಲ್ಲದೆ ವಂಶ ವೃದ್ಧಿಯಾಗಿ ಈ ಮನೆ ಸೊಸೆ ಆಯುರ್ ಆರೋಗ್ಯದಿಂದ 100 ಕಾಲ ಬದುಕ್ಲಿ ಅಂತ ಹರ್ಸು ದೇವ್ರೆ. ಚಂದ್ರಿಕಾ, ಭಾವ, ಬೇಗ ರೂಮ್ ರೆಡಿ ಮಾಡಿ. ಮುಹೂರ್ತಕ್ಕೆ ಟೈಮ್ ಆಯ್ತು. ಮುಗೀತು ಅಣ್ಣ. ಹಾ, ಓಕೆ. ನಮ್ ಸ್ವಪ್ನಗಾಗ್ಬೇಕಾಗಿರೋ ಕಾರ್ಯ ಬೇರೆಯವ್ರಿಗಾಗ್ತಿದೆ. ಹೂ ಆಗ್ತಾ ಇದೀವಿ ನಾವು. ಇದಕ್ಕಿಂತ ದೌರ್ಭಾಗ್ಯ ಬೇರೆ ಇಲ್ಲ. ಚಿಂತೆ ಮಾಡಬೇಡ ಚಂದ್ರಿಕಾ. ಎಷ್ಟು ಸಲ ಶೋಭನ ಮುಂದೆ ಹೋಗಿಲ್ಲ. ಈ ಸಲನೂ ಯಾವುದೋ ಒಂದು ಕಾರಣದಿಂದ ಶೋಭನ ನಿಲ್ದೇ ಇರತ್ತಾ?